ಗುರು ಬಸವಲಿಂಗಾಯ ನಮಃ. ಆತ್ಮೀಯ ಶರಣ ಬಂಧುಗಳೇ, ತಮ್ಮೆಲ್ಲರಿಗೂ ಶರಣಾರ್ಥಿ. ವಿಶ್ವಗುರು ಮಂತ್ರಪುರುಷ ಬಸವಣ್ಣನವರು ಮತ್ತು 770 ಅಮರಗಣಗಳು 12ನೇ ಶತಮಾನದಲ್ಲಿ ಜಗ ಬದುಕಲಿ ಜನ ಬದುಕಲಿ ಅಂತ ಹೇಳಿ ಸಮಾನತೆಯ ಸಂದೇಶವನ್ನ ಸಾರಿ ಇಷ್ಟಲಿಂಗ ಮುಖಾಂತರವಾಗಿ ಬಸವ ಧರ್ಮವನ್ನ ಸಂಸ್ಥಾಪಿಸುವ ಮುಖಾಂತರವಾಗಿ ಕಾಯಕ ದಾಸೋಹ ನಿಷ್ಠೆಯನ್ನ ಕೊಟ್ಟು ಈ ಜಗತ್ತಿಗೆ ಮಾನವೀಯ ಮೌಲ್ಯದೊಂದಿಗೆ ಅವರು ಉಳಿದಿದ್ದಾರೆ. ಅಂಥ ಒಂದು ಮಹಾನ್ ಶರಣರ ನೆನಪಿಗಾಗಿ ಸಂಸ್ಮರಣೆಗಾಗಿ ನಾವು ನಾಳೆ ಮಾರ್ಚ್ 1, 2026 ಬಸವ ಧರ್ಮ ಪೀಠ ಆವರಣದಲ್ಲಿ ಕಲ್ಯಾಣ ಕರ್ನಾಟಕ ಪ್ರತಿಷ್ಠಾನ ವತಿಯಿಂದ ಶರಣ ಬಸವಕುಮಾರ್ ಪಾಟೀಲ್ ಅಣ್ಣನವರು ಈ ಒಂದು ಕಾರ್ಯಕ್ರಮದ ಯಶಸ್ವಿಗಾಗಿ ಅಂದು 12ನೇ ಶತಮಾನದಲ್ಲಿ ಗುರು ಬಸವಣ್ಣನವರಿಗೆ ಶರಣಾರ್ಥಿ ಅಂತ ಆ ಒಂದು ಶರಣಿನ ಭಾರವನ್ನ ಕಳೆದುಕೊಳ್ಳಲಿಕ್ಕಾಗಿ ಗುರು ಬಸವಣ್ಣನವರಿಗೆ ಪಾದುಕೆಯನ್ನ ಸಮರ್ಪಿಸ್ತಾ ಇದ್ದಾರೆ. ಅಂತ ಒಂದು ಪಾದುಕೆಗಳು ಇಂದಿನ ಕಲಬುರಗಿ ಜಿಲ್ಲೆಯ ಸೇಡಂ ತಾಲೂಕಿನ ಬಿಜಿನಹಳ್ಳಿ ಗ್ರಾಮದಲ್ಲಿ ಇದ್ದಾವೆ. ಅಂತ ಒಂದು ಪಾದುಕೆಯಿಂದ ಹರಳೆಯ ಜ್ಯೋತಿ ಯಾತ್ರೆಯನ್ನ ಹೊರಡಿಸ್ತಾ ಸುಮಾರು 15 ಊರುಗಳಲ್ಲಿ ಶಾಲೆಗಳಲ್ಲಿ ಮಕ್ಕಳಿಗೆ ಮಾನವೀಯ ಮೌಲ್ಯಗಳು ನೈತಿಕ ಮೌಲ್ಯಗಳನ್ನ ಬಿತ್ತರಿಸಿ ಮಕ್ಕಳಿಗೆ ವಚನ ಸಾಹಿತ್ಯದ ಅರಿವನ್ನ ಮೂಡಿಸಿ ವಚನ ಸಾಹಿತ್ಯವನ್ನ ಪುಸ್ತಕವನ್ನ ಕೊಟ್ಟು ಸಾಯಂಕಾಲ ಒಂದು ಕಲ್ಯಾಣ ನಡಿಗೆಯನ್ನ ಆ ಊರಲ್ಲಿ ಮಾಡಿ ಅಲ್ಲಿ ಕಲ್ಯಾಣ ಕ್ರಾಂತಿಯನ್ನ ಸ್ಮರಣೆ ಮಾಡಿಕೊಳ್ಳೋದಕ್ಕೋಸ್ಕರವಾಗಿ ಹರಳೆಯ ನಾಟಕವನ್ನು ಸಹಿತ ಬಳ್ಳಾರಿ ಜಿಲ್ಲೆಯ ಸಿರಿಗೇರಿ ತಾಲೂಕಿನ ದಾತ್ರಿ ಕಲಾ ಸಂಘದ ವತಿಯಿಂದ ಆ ಒಂದು ನಾಟಕವನ್ನ ಪ್ರದರ್ಶಿಸಲಾಗಿದೆ. ಇಂದು 28ನೇ ತಾರೀಕು ನಾವು ಬಸವ ಕಲ್ಯಾಣದ ಮಹಾದ್ವಾರದ ಬಳಿ ಭವ್ಯವಾಗಿ ಬಸವ ಕಲ್ಯಾಣದ ಮಹಾಜನತೆ ಸ್ವಾಗತಿಸಿದ್ದಾರೆ. ಇಂಥ ಒಂದು ಪಾದಯಾತ್ರೆಯಲ್ಲಿ ನಾಡಿನ ಅನೇಕ ಜಿಲ್ಲೆಯಿಂದ ಬಸವ ಭಕ್ತರು, ಬಸವಾಭಿಮಾನಿಗಳು ಹಾಗೂ ರಾಷ್ಟ್ರೀಯ ಬಸವದಳ ಎಲ್ಲ ಶರಣ ಬಂಧುಗಳು 100 ಜನ ಪಾದಯಾತ್ರೆಯಲ್ಲಿ ಭಾಗಿಯಾಗಿದ್ದಾರೆ, ಅಣ್ಣನವರ ಒಂದು ಸಂಕಲ್ಪಕ್ಕೆ ಸಾಕ್ಷಿಯಾಗಿ. ಈಗ ನಾವು ನಾಳೆ ದಿವಸ ಬಸವ ಧರ್ಮ ಪೀಠದ ಆವರಣದಲ್ಲಿ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ. ಬೆಳಗ್ಗೆ 8 ಗಂಟೆಗೆ ಬಂದವರ ಓಣಿಯಿಂದ 100 ಜನ ಶರಣರು ವಚನ ಸಾಹಿತ್ಯವನ್ನು ತಲೆ ಮೇಲೆ ಹೊತ್ಕೊಂಡು ಜ್ಯೋತಿಯನ್ನ ಸ್ವಾಗತ ಮಾಡ್ಕೊಳ್ತಾ ಕಾಲ್ನಡಿಗೆ ಮುಖಾಂತರವಾಗಿ ಕಲ್ಯಾಣ ನಡಿಗೆಯಲ್ಲಿ ಭಾಗಿಯಾಗಲಿದ್ದಾರೆ. ಬೆಳಗ್ಗೆ ಉಪಹಾರದ ನಂತರದಲ್ಲಿ 10 ವಿಶೇಷವಾಗಿರ್ತಕ್ಕಂಥ ಒಂದು ಶರಣ ಸಂಸತ್ ಅಧಿವೇಶನ, ಶರಣ ವಂದನೆ, ಶರಣಾರ್ಥಿ ಕಾರ್ಯಕ್ರಮ ನಡೀತಾ ಇದೆ. ಬೆಳಗ್ಗೆ 10 ಸಂಜೆ 4 ಗಂಟೆವರೆಗೆ. ನಂತರದಲ್ಲಿ ಅಲ್ಲಿಂದ ನಾವು ಮಕ್ಕಳ ಉದ್ಯಾನವನ ವಿಶೇಷವಾಗಿರ್ತಕ್ಕಂಥ ತ್ರಿಪ್ರಾಂತ ಕೆರೆಯ ತಡದ ಮೇಲೆ 770 ಶರಣರಿಗೆ ನಾವು ಒಂದು ಕೃತಜ್ಞತೆ ಸಲ್ಲಿಸಲು ಶರಣಾರ್ಥಿ ಕಾರ್ಯಕ್ರಮವನ್ನು ಸಹಿತ ಹಮ್ಮಿಕೊಂಡಿದ್ವಿ. ಹಾಗಾಗಿ ಇಂಥ ಒಂದು ಕಾರ್ಯಕ್ರಮಕ್ಕೆ ನಾಡಿನ ಬಸವಾಭಿಮಾನಿಗಳು, ಬಸವ ಭಕ್ತರು ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗಿಯಾಗಿ ಈ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಬೇಕು ಅಂತ ತಿಳ್ಕೊಂಡು ಹೇಳ್ತಾ, ಇನ್ನೊಂದು ವಿಷಯ, 770 ಶರಣರ ನೆನಪಿಗೋಸ್ಕರವಾಗಿ 770 ಆರತಿಗಳನ್ನ ಇಟ್ಕೊಂಡು ಆ ಶರಣರಿಗೆ ನಮನವನ್ನ ಸಲ್ಲಿಸಲಾಗ್ತಾ ಇದೆ. ಇಂಥ ಒಂದು ಕಾರ್ಯಕ್ರಮಕ್ಕೆ ತಾವು ಬನ್ನಿ, ತಮ್ಮೋರನ್ನು ಕರೆತನ್ನಿ. ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಭಾಗ್ಯಶಾಲಿಗಳಾಗಿ ಶರಣರನ್ನ ಋಣವನ್ನ ತೀರಿಸಲು ಬನ್ನಿ. ನಮ್ಮ ನಡಿಗೆ ಕಲ್ಯಾಣದ ಕಡೆಗೆ ಅಂತಕ್ಕಂಥ ಈ ಘೋಷವಾಕ್ಯ ಜೊತೆಗೆ ಶರಣಾರ್ಥಿ ಅಂತಕ್ಕಂಥ ಒಂದು ಘೋಷವಾಕ್ಯದೊಂದಿಗೆ ತಮ್ಮೆಲ್ಲರಿಗೂ ಪ್ರೀತಿಯಿಂದ ಆಹ್ವಾನ ನೀಡ್ತಾ ಇದೀವಿ. ಶರಣಾರ್ಥಿ.